ಈಶ್ವರಪ್ಪ ತಿಪ್ಪೇಸ್ವಾಮಿ ಅಲ್ಲಿಗೆ ನಿಲ್ಲಿಲ್ಲ. ರೆಬಲ್ ಆದ ನಾಯಕರ ಸರದಿ ರೇಣುಕಾಚಾರ್ಯ ಅವರು ಕೂಡ ದಾವಣಗೆರೆಯಲ್ಲಿ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಇದೀಗ ಈಶ್ವರಪ್ಪನವರಂತೆ ತಾವು ಕೂಡ ರೆಬಲ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿಬೇಕಾ ಅನ್ನೋ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ದಾವಣಗೆರೆ ಬಿಜೆಪಿ ಪಾಳ್ಯದಲ್ಲಿ ಇನ್ನೂ ಕೂಡ ತಣ್ಣಗಾಗಿಲ್ಲ ಭಿನ್ನಮತ. ಸಿದ್ದೇಶ್ವರ್ ಫ್ಯಾಮಿಲಿ ವಿರುದ್ಧ ತೊಡೆ ತಟ್ಟಿದ್ದಾರೆ ರೇಣುಕಾಚಾರ್ಯ ಅಂಡ್ ಟೀಮ್. ಈಶ್ವರಪ್ಪರಂತೆ ದಾವಣಗೆರೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಲಿಕ್ಕೆ ಚಿಂತನೆಯನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಗೌಪ್ಯ ಸ್ಥಳದಲ್ಲಿ ಮಹತ್ವದ ಸಭೆಯನ್ನ ಇವತ್ತು ನಡೆಸುತ್ತಿದ್ದಾರೆ. ಮಾಜಿ ಶಾಸಕರಾದ ಕರುಣಾಕರ್ ರೆಡ್ಡಿ, ರೇಣುಕಾಚಾರ್ಯ, ಎಸ್ ಎ ರವೀಂದ್ರನಾಥ್, ಮಾಡಾಳ್ ಮಲ್ಲಿಕಾರ್ಜುನ್ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ನೀಡಿರೋದು ಇದೇ ಫ್ಯಾಮಿಲಿಯಲ್ಲೇನೆ ಟಿಕೆಟ್ ಹಂಚಿಕೆ ಆಗ್ತಾ ಇದ್ರೆ ಕಾರ್ಯಕರ್ತರಿಗೆ, ಇತರೆ ನಾಯಕರಿಗೆ ಎಲ್ಲಿ ಯಾವಾಗ ಅವಕಾಶ ಸಿಗೋದು ಅನ್ನೋದು ರೇಣುಕಾಚಾರ್ಯ ಅವರ ಹಾಗೆ ಅವರ ಬೆಂಬಲಿಗರ ಅಭಿಪ್ರಾಯ. ಇದೇ ಕಾರಣಕ್ಕೆ ಪಕ್ಷಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡುವ ಭಾಗವಾಗಿ ಗೌಪ್ಯ ಸಭೆಯನ್ನ ನಡೆಸಿ ಸಭೆಯ ನಂತರದಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಠಲ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಸಭೆಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋ ಮಾಹಿತಿ ಇದೆ, ಸಭೆ ನಂತರ ಏನಾಗಬಹುದು ಅನ್ನೋ ಕುತೂಹಲ. ಈಶ್ವರಪ್ಪನವರ ಹಾದಿಯನ್ನ ಹಿಡಿತಾರೆ ರೇಣುಕಾಚಾರ್ಯ, ಏನ್ ಹೇಳ್ತಿದ್ದ ನಿಮ್ಮ ಸೋರ್ಸಸ್? ಖಂಡಿತ ಸ್ಮಿತಾ, ಏನಂತಂದ್ರೆ ಸುಮಾರು ಕಳೆದ 6-7 ತಿಂಗಳಿಂದ ಏನು ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡೋದು ಬೇಡ ಅಂತೇಳಿ ಏನು ದಾವಣಗೆರೆಯ ಕೆಲ ಬಿಜೆಪಿ ನಾಯಕರು ಏನು ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾರೆ ಬಂದಿದ್ರು. ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರ ಮೇಲೂ ಸಹ ಸಾಕಷ್ಟು ಮನವಿಯನ್ನು ಸಹ ಮಾಡ್ಕೊಂಡಿದ್ರು. ಆದ್ರೆ ಅದನ್ನೆಲ್ಲ ಬದಿಗಸಿ ಅಳೆದು ತೂಗಿ ಏನು ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಮನೆ ಹಾಕತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಏನು ಸಹಜವಾಗಿ ಸ್ಥಳೀಯ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಮೂಡುತ್ತೆ. ಅದರ ಭಾಗವಾಗಿ ಏನು ಬೆಳಗಾವಿ, ತುಮಕೂರು, ಶಿವಮೊಗ್ಗ ನಂತರ ಈಗ ದಾವಣಗೆರೆಯೂ ಸಹ ಬಂಡಾಯದ ಒಂದು ಸಾಲಿಗೆ ಸೇರ್ಕೊಂಡಿದ್ದೇನೆ ಅಂತ ಹೇಳ್ಬೋದು ಸ್ಮಿತಾ. ಅದ್ರ ಜೊತೆಗೆ ಇಂದು ಏನೋ ಮಹತ್ವದ ಸಭೆ, ಒಂದು ಗೌಪ್ಯ ಸಭೆಯನ್ನ ಏನು ಈ ಅಸಮಾಧಾನ ಮಿತ್ರ ತಂಡದಿಂದ ಏರ್ಪಾಡು ಮಾಡಲಾಗಿರುವಂತದ್ದು. ಸೊ ಆ ಸಭೆಯಲ್ಲಿ ಏನು ಈಶ್ವರಪ್ಪ ಅವರ ಏನು ಪಕ್ಷೇತರವಾಗಿ ಒಂದು ಸ್ಪರ್ಧೆ ಮಾಡುವ ರೀತಿ ಏನು ದಾವಣಗೆರೆಯಲ್ಲೂ ಸಹ ಒಂದು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ನಂತರ ಆ ಮೋದಿ ಅವರ ಕೈ ಬಲಪಡಿಸುವಂತ ಒಂದು ನಿಟ್ಟಿನಲ್ಲಿ ಆ ಸಭೆಯನ್ನ ಕರೆದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು. ಅದರ ಜೊತೆಗೆ ಏನು ಹರಪನಹಳ್ಳಿ ಏನು ಮಾಜಿ ಶಾಸಕರಾಗಿರ್ತ ಕರುಣಾಕರ್ ರೆಡ್ಡಿ, ಮಾಜಿ ಎಂಪಿ ರೇಣುಕಾಚಾರ್ಯ, ಎಸ್ ಎ ರವೀಂದ್ರನಾಥ್, ಮಾಡಾಳ್ ಮಲ್ಲಿಕಾರ್ಜುನ್, ಡಾಕ್ಟರ್ ರವಿಕುಮಾರ್ ಅನ್ನೋರ ಎಲ್ಲ ನಾಯಕರು ಸೇರಿ ಒಂದು ಗೌಪ್ಯ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ ಏನು ಪ್ರಮುಖವಾಗಿ ಪಕ್ಷೇತರ ಸ್ಪರ್ಧೆ ಕುರಿತಾಗಿ ಚರ್ಚೆಯಾಗಿ ನಂತರ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಅದಾದ ನಂತರ ಆ ಕುರಿತು ಒಂದು ಮಾಹಿತಿಯನ್ನ ನೀಡ್ತೇವೆ ಅನ್ನುವಂತ ಒಂದು ವಿಚಾರವೂ ಸಹ ಈಗಾಗಲೇ ಮಾಹಿತಿ ಬಂದಿರುವಂತದ್ದು ಸ್ಮಿತಾ. ಇದರ ಜೊತೆಗೆ ಏನು ಹೈಕಮಾಂಡ್ ಸದಾ ಅಸಮಾಧಾನಿತರನ್ನು ಮಾತನಾಡಿಸುವ ಪ್ರಯತ್ನ ಇಲ್ಲ ಅಥವಾ ಸಮಾಧಾನ ಪಡಿಸುವಂತ ಯಾವುದೇ ಪ್ರಯತ್ನವನ್ನು ಸಹ ಇಲ್ಲಿವರೆಗೆ ಮಾಡಿಲ್ಲ ಅನ್ನುವಂಥದ್ದೊಂದು ಪ್ರಮುಖವಾದ ಅಂಶನೇ ಅಂತ ಹೇಳ್ಬೋದು. ಒಟ್ಟಾರೆ ಏನು ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಸಿಕ್ಕ ನಂತರ ಸಿದ್ದೇಶ್ವರ್ ಎಲ್ಲೇ ಹೋದ್ರು ಸಹ ಗೋ ಬ್ಯಾಕ್ ಸಿದ್ದೇಶ್ವರ್ ಅನ್ನುವಂತ ಒಂದು ಘೋಷಣೆ ಮೂಲಕ ಅವರ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಸಹ ಆಗ್ತಿರುವಂತದ್ದು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಸೊ ಇದೇ ರೀತಿ ಮುಂದುವರೆದಿದ್ದೆ ಅದರಲ್ಲಿ ಏನು ನಾಳೆ ಮುಂದಿನ ದಿನಗಳಲ್ಲಿ ಪ್ರಚಾರ ಸಂದರ್ಭದಲ್ಲಿ ಚನ್ನಗಿರಿ ಮತ್ತು ಹೊನ್ನಾಳಿ ಭಾಗದಲ್ಲಿ ಅತಿ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಅಲ್ಲಿಯೂ ಸಹ ಇಲ್ಲಿ ಒಂದು ಕಡೆ ಜಿಎಂ ಸಿದ್ದೇಶ್ವರ್ ಅವರಿಗೆ ಈ ಒಂದು ಏನು ಮುಜುಗರ ಆಗುವಂತ ಸಾಧ್ಯತೆಗಳು ಸಹ ಇರುವಂತದ್ದು ಸ್ಮಿತಾ. ಧನ್ಯವಾದ ವಿಠಲ್ ಮಾಹಿತಿಗಾಗಿ.